ಲೋಕಸಭಾ ಚುನಾವಣೆಯ ಅಖಾಡದಲ್ಲೀಗ ಒಕ್ಕಲಿಗ ಜಟಾಪಟಿ. ಸಾಮಾನ್ಯವಾಗಿ ಗೌಡರ ರಾಜಕಾರಣದಲ್ಲಿ ಜಟಾಪಟಿಗಳು ಪ್ರಾರಂಭವಾದರೆ ಅದಕ್ಕೆ ಆರಂಭವೂ ಗೊತ್ತಿರಲ್ಲ, ಅಂತ್ಯವೂ ಗೊತ್ತಿರಲ್ಲ. ಆಡ್ಕೋತಾನೇ ಇರ್ತಾರಪ್ಪ ಒಂದೇ ಸಮ. ಆಲ್ ರೈಟ್, ಈ ಸಮುದಾಯದ ಓಲೈಕೆಗಾಗಿ ಎರಡೂ ಪಕ್ಷಗಳ ಅಥವಾ ನಾಯಕರ ಮಧ್ಯೆ ನಡೆಯುತ್ತಿರುವ ಸಂಘರ್ಷ ಇಂದು ಇನ್ನೊಂದು ಹಂತವನ್ನು ತಲುಪಿದೆ. ಆದಿಚುಂಚನಗಿರಿ ಶ್ರೀಗಳನ್ನು ದೋಸ್ತಿ ನಾಯಕರು ಭೇಟಿ ಮಾಡಿದ ಬೆನ್ನಲ್ಲೇ JDS BJP ಒಕ್ಕಲಿಗರ ವಿರೋಧಿ ಅಂತ ಬಿಂಬಿಸಲು ಕಾಂಗ್ರೆಸ್ ಪ್ರಯತ್ನ ಮಾಡುತ್ತಿದ್ದರೆ, ನಮ್ಮಿಬ್ಬರು ದೋಸ್ತಿ ನೋಡಿ ಬೆದರಿ ಬೆಂಡಾಗಿ ಹೋಗಿದ್ದಾರೆ ಕಾಂಗ್ರೆಸ್ನವರು ಅಂತ ದೋಸ್ತಿಗಳ ಆರೋಪ. ಹಳೆಯ ಘಟನೆಗಳನ್ನು ಎಲ್ಲರೂ ಕೆದಕಿ ತಮ್ಮ ನೆನಪಿನ ಆಳದಿಂದ ತೆಗೀತಿದ್ದಾರೆ. ಸರಿ, ಇವರನ್ನು ಇಕ್ಕಟ್ಟಿಗೆ ಸಿಗಿಸುವುದು, ಇವರು ಅವರನ್ನು ಇಕ್ಕಟ್ಟಿಗೆ ಸಿಗಿಸುವುದು. ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ಯಾಪಿಂಗ್ ಮಾಡಿಸಿದ್ರು, ಬಾಲಗಂಗಾಧರ ಸ್ವಾಮೀಜಿಗೆ ಇನ್ನಿಲ್ಲದ ಕಿರುಕುಳ ಕೊಟ್ಟಿದ್ದರು, ಆದಿಚುಂಚನಗಿರಿ ಪರ್ಯಾಯವಾಗಿ 2ನೇ ಮಠ ಮಾಡಿದ್ರು ಅಂತೆಲ್ಲ ದೂರು. 2004ರಲ್ಲಿ SM ಕೃಷ್ಣ 2ನೇ ಬಾರಿ CM ಆಗೋದನ್ನು ದೇವೇಗೌಡರು ತಪ್ಪಿಸಿದ್ರು ಅಂತ ಆರೋಪ. ಇದಕ್ಕೆ ಹೌದೌದು ಎಲ್ಲ ಕರೆಕ್ಟ್, ಡಾಕ್ಯುಮೆಂಟು ಅಂದರೆ ಏನೋ ಡಾಕ್ಯುಮೆಂಟ್ ಇದೆ ಅನ್ನೋ ಥರ ನೆನಪಿಸ್ಕೊಂಡ್ರೆ ನೋವು ಆಗುತ್ತೆ. ನೋವು ಆಗಬಾರ್ದು, ಡಾಕ್ಯುಮೆಂಟ್ ಇದ್ದರೆ ಹೊರಗೆ ಬರಬೇಕು ಅಂತ DK ಶಿವಕುಮಾರ್. ಸರಿ, ಈಗ ಒಟ್ಟಲ್ಲಿ ಹಳೆಯ ಕತೆಗಳು ಹೊಸ ರೂಪ ಹೊಸ ವೇಷದೊಂದಿಗೆ ಬಂದಿದೆ. ಮಾನ್ಯ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಇದ್ದಾಗ ಇದೇ ನಿರ್ಮಲಾನಂದ ಸ್ವಾಮೀಜಿಯವರು ಫೋನ್ ಟ್ಯಾಪ್ ಮಾಡಿದ್ರಲ್ಲ, ಅದಕ್ಕಿಂತ ಬೇಕಾ ಒಂದು ಧರ್ಮಪೀಠಕ್ಕೆ ಅಗೌರವ? ಇದಕ್ಕಿಂತ ಬೇಕಾ? ಇದೇ ನಿರ್ಮಲಾನಂದ ಸ್ವಾಮೀಜಿಯವರ ಫೋನ್ ಟ್ರ್ಯಾಪ್ ಮಾಡಿದ್ರಲ್ಲ, ಇದೇ ಕುಮಾರಸ್ವಾಮಿಯವ್ರ ಸರ್ಕಾರ ಇದ್ದಾಗ, ಅವರು ಅಧಿಕಾರದಲ್ಲಿದ್ದಾಗ. ಈಗ ಹೆಂಗೆ ಅವ್ರ ಹತ್ರ ಹೋಗಿ ಆಶೀರ್ವಾದ ಕೇಳ್ತಾರೆ? ಅವರೇನು ಯಾರಿಗೂ ಕ್ಯಾನ್ವಸ್ ಮಾಡ್ಲಿಕ್ಕಾಗಲ್ಲ ಸ್ವಾಮೀಜಿಯವರು, ಎಲ್ರಿಗೂ ಗೊತ್ತಿರೋ ವಿಚಾರ. ಬಾಲಗಂಗಾಧರ ಸ್ವಾಮೀಜಿಗೆ ಎಷ್ಟು ಕಿರುಕುಳ ಕೊಟ್ಟರು. 2ನೇ ಮಠ ಹುಟ್ಟಾಕ್ತಾರೆ ಯಾರು? ಕೆಂಗೇರಿನಲ್ಲಿ. ನಾನು ಜನತಾದಳದಲ್ಲೇ ಇದ್ದೆ. ಬಾಲಗಂಗಾಧರ ಸ್ವಾಮೀಜಿಯ ವಿರುದ್ಧ 2ನೇ ಮಠವನ್ನು ಪ್ಯಾರಲಲ್ ಆಗಿ ಬೆಳೆಸಬೇಕು ಅಂತ ಮಾಡಿದವರು ಯಾರು? ಅವತ್ತು ನಮ್ಮ DK ಶಿವಕುಮಾರು ಕಾಂಗ್ರೆಸ್ನಲ್ಲಿದ್ದಂಥ ಒಕ್ಕಲಿಗರೆಲ್ಲ ನಮ್ಮ ಮೇಲೆ ಗಲಾಟೆ ಮಾಡಿದ್ರು. ಒಕ್ಕಲಿಗರ ನಾಯಕರನ್ನ ಇದೇ SM ಕೃಷ್ಣವ್ರನ್ನ 2ನೇ ಬಾರಿ ಮುಖ್ಯಮಂತ್ರಿ ಆಗಿ ತಪ್ಪಿಸಿದ್ದು ಇದೇ ಜನತಾದಳದ ದೇವೇಗೌಡರ ಸಾಹೇಬರು ಇರ್ಬೋದು, ಕುಮಾರಸ್ವಾಮಿ ಅವರು ಇರ್ಬೋದು, ಅವರೇ ತಾನೇ. ಇವತ್ತು SM ಕೃಷ್ಣವ್ರು ಮನೆ ತಕ್ಕ ಹೋಗ್ಲಿಕ್ಕೆ ನಾವು ಓಕೆ ಒಕ್ಕಲಿಗರ ನಾಯಕರನ್ನ ಇದೇ ಇದನ್ನ ಗೊತ್ತಿರೋವಂಥ ವಿಚಾರನೇ. ನಾನು ಈಗ ಮಾತಾಡಕ್ಕೆ ಹೋಗಲ್ಲ, ನನಗೆ ಮನಸ್ಸಿಗೆ ನೋವಾಗ್ತದೆ. ಇದೆ ಡಾಕ್ಯುಮೆಂಟ್ ಇದೆ, ನಾನು ಆಮೇಲೆ ಈಗ ಬೇಡ, ಈಗ ಮನಸ್ಸಿಗೆ ನೋವಾಗ್ತದೆ ಮಾತಾಡೋದು. ಓಕೆ, ಆಲ್ ರೈಟ್ ಸರ್. ಫೋನ್ ಟ್ಯಾಪಿಂಗ್ ಆಗಿದೆ ಅಂತ ಇಷ್ಟು ಘಂಟಾಘೋಷವಾಗಿ ಹೇಳೋರು ಕೆಲವು ವಿಚಾರಗಳು ಎಲ್ಲರಿಗೂ ಗೊತ್ತಿರುವುದು ಮತ್ತು ಹಳೆಯ ವಿಚಾರಗಳು. ಫಾರ್ ಎಕ್ಸಾಂಪಲ್, ಟ್ಯಾಪಿಂಗಿಗೆ ಬರೋಣ ಬೇಕಾರೆ. ಆದಿಚುಂಚನಗಿರಿ ಬಾಲಗಂಗಾಧರ ಸ್ವಾಮಿಗಳಿಗೆ ಎಷ್ಟು ಕಿರುಕುಳ ಕೊಟ್ಟರು? 2ನೇ ಮಠ. ಇದು ಎಲ್ಲರಿಗೂ ಗೊತ್ತಾಗಿದೆ. ಆದಮೇಲೆ 10 ಎಲೆಕ್ಷನ್ ಆಗೋಗಿದೆ. ಓಕೆ, ಈ 10 ಎಲೆಕ್ಷನ್ನಲ್ಲಿ ಚಲುವರಾಯ ಸ್ವಾಮಿನೂ ಭಾಗಿ ಹಂಗಾರೆ ಆ ಪಾಪಕೃತ್ಯಕ್ಕೆ. ಅವಾಗ ಅದು ಪಾಪಕೃತ್ಯ ಅನ್ಕೊಳ್ಳೋದಾದ್ರೆ ಯಾರು ಇಲ್ಲಿವರೆಗೂ ಪ್ರಸ್ತಾಪನೆ ಮಾಡಲಿಲ್ಲ. ಅಲ್ಲ, ಈಗ ಅವರು ಅಲ್ಲೇ ಇದ್ರಲ್ಲ, ಅವತ್ತೇನು ಅಪೋಸ್ ಮಾಡಲಿಲ್ವಲ್ಲ ಅವರು. ಇವತ್ತು ಅವ್ರು ಅದನ್ನು ಅಪೋಸ್ ಮಾಡಿದ್ರೆ ಪ್ರಯೋಜನ ಏನು? ರಾಜಕಾರಣಕ್ಕೆ ಮಾಡ್ಕೋತಿದ್ದೀರಿ ಅಂತ ಆಗ್ಬಿಡುತ್ತೆ. ಅವತ್ತು ಅಪೋಸ್ ಮಾಡಲಿಲ್ವಲ್ಲ ಯಾರೂ. ಈ ಮಠಸ್ಥಾಪನೆ ಕೆಂಗೇರಿ ಬಳಿ ಹೇಗೆ ಆಯಿತು ಅನ್ನೋದಕ್ಕೆ ನಾವು ಎಲ್ಲ ಸಾಕ್ಷಿನೇ ತಾನೆ. ಈಗಿನ ಜನ್ರೇಷನಲ್ಲಿ ಪೀಳಿಗೆನಲ್ಲಿ ಯಾರಿಗೋ ಗೊತ್ತಿಲ್ಲದೆ ಇರ್ಬೋದು, ನಮಗೂ ಗೊತ್ತಿರೋದೇ ತಾನೆ. ನಾವು ಹೆಂಗೆ ಸಾಕ್ಷಿ ಆಗಿದ್ವಿ, ಏನೇನಾಯಿತು, ಆ ದಿನಗಳಲ್ಲಿ ನಡೆದ ಕೆಲವು ಪತ್ರಗಳು ಹೆಂಗೆ ಓಡಾಡಿದ್ವು, ಆ ಕೆಲ ಪತ್ರಗಳು ಯಾರ್ಯಾರನ್ನು ತಲುಪಿದ್ವು, ಅವತ್ತಿನ ದಿನ ಸಮಾವೇಶ ನಡೆಯೋ ಹಿಂದಿನ ದಿನಗಳು ನಡೆದಿದ್ದು ಏನೇನು ನಡೀತು, ನಮಗೂ ಎಲ್ಲ ಒಂದಷ್ಟು ಗೊತ್ತಿರುತ್ತಲ್ಲ. ಹಾಗಾಗಿ ಚಲುವರಾಯ ಸ್ವಾಮಿಗೆ ಅದನ್ನು ಪ್ರಸ್ತಾಪ ಮಾಡಿದ್ರೆ ಪ್ರಯೋಜನ ಆಗಲ್ಲ ಅಂತಂದರೆ ಅವರು ಭಾಗಿ ಅಂತ ನಾನು ಹೇಳೋದು. ಈಗ ಕೃಷ್ಣ ಅವ್ರದ್ದು 2004ರದ್ದು, ಅವತ್ತು ಬಹುಮತ ಬರಲಿಲ್ಲ ಕಾಂಗ್ರೆಸ್ಗೆ ಕೃಷ್ಣ ಅವರ ನೇತೃತ್ವದಲ್ಲಿ. ಹಾಗಾಗಿ JDSಗೆ ಒಂದಿಷ್ಟು ನಂಬರ್ ಇತ್ತು, ಅದನ್ನು ತಗೊಂಡು ಜಾಯಿಂಟ್ ಸರ್ಕಾರ ಮಾಡೋದು ಅಂತ ಆವತ್ತುವೆ. ಆಗ ಪ್ರಸ್ತಾಪ ಇದ್ದಿದ್ದೇನು? SM ಕೃಷ್ಣ ಅವರನ್ನೇ ಮುಂದುವರಿಸಿದರೆ ಹೇಗೆ, JDS ಸಪೋರ್ಟ್ ಮಾಡಿದ್ರೆ ಕೃಷ್ಣ ಅವರು ಮುಂದುವರಿಯಬಹುದಲ್ಲ ಅನ್ನೋದೊಂದು ಪ್ರಸ್ತಾಪ. ಆ ಪ್ರಸ್ತಾಪವನ್ನು ಅಂದು JDS ಒಪ್ಪಲಿಲ್ಲ. ಅದರ ಪರಿಣಾಮವಾಗಿ ಧರ್ಮಸಿಂಗ್ ಮುಖ್ಯಮಂತ್ರಿ ಆದರು. ಕೃಷ್ಣ ಅವರು ಇಲ್ಲಿ ರಾಜ್ಯದಲ್ಲಿ ಇದ್ದರೆ ಸಮಸ್ಯೆ ಆದೀತು ಅಂತ ಕೆಲವರು ಭಾವಿಸಿದ್ರು. ಹಾಗಾಗಿ ಸೋನಿಯಾ ಗಾಂಧಿಯವರು ಅವರನ್ನು
ಮಹಾರಾಷ್ಟ್ರದ ರಾಜ್ಯಪಾಲರಾಗಿ ಹೊರಕ್ಕೆ ಕರ್ಕೊಂಡು ಹೋದರು ಆ ದಿನ. ಆ ಧರ್ಮಸಿಂಗ್ ಸರ್ಕಾರದಲ್ಲಿ ಸರ್ಕಾರ ಆದಾಗಲೂ ಚಲುವರಾಯಸ್ವಾಮಿ ಭಾಗಿ, ಅದರಲ್ಲಿ ಇವರು ಸರ್ಕಾರದಲ್ಲೇ ಭಾಗಿ ಇವರು. ಯಾಕಿದನ್ನೆಲ್ಲ ಹೇಳ್ತಿದ್ದೀನಿ. ಇನ್ನು ಫೋನ್ ಟ್ಯಾಪಿಂಗ್ ಒಂದು ವಿಚಾರ. ಈ ಆರೋಪವನ್ನು ಮಾಜಿ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ದಾಗ ಎದುರಿಸಿದರು, ಹೌದಲ್ಲ? ಬರೀ ಸ್ವಾಮೀಜಿ ಅಲ್ಲ, ಬಹಳ ಜನಗಳ ದೂರವಾಣಿಯನ್ನು ಆ ದಿನ ಯಾರೋ ಅಧಿಕಾರಿಯೋ ಅಥವಾ ರಾಜಕಾರಣದಲ್ಲಿದ್ದವರ ಆದೇಶದ ಮೇರೆಗೆಯೋ ಟ್ಯಾಪ್ ಮಾಡಿದ್ದಾರೆ ಎಂಬುದು ಬಂದಂತಹ ಆರೋಪ. ಓಕೆ, ಸಮಸ್ಯೆ ನಮಗೆ ಇದರಲ್ಲಿ ಏನು ಅಂತಂದರೆ, ಕೆಲವೊಮ್ಮೆ ಕೆಲವು ವಿಚಾರಗಳು ನಮಗೆ ಗೊತ್ತಿರಬಹುದು, ಆದರೆ ಅದು ಕಾನೂನಾತ್ಮಕವಾಗಿ ಪ್ರೂವ್ ಆಗಬೇಕು ಅಂತ ಈ ಸಮಾಜ ಬಯಸತ್ತೆ. ಹಾಗಾಗಿ ಅದಿನ್ನೂ ಅಂತಹ ಕಾನೂನಿನ ಸ್ಪಷ್ಟತೆಗೆ ಬಂದಿಲ್ಲ. ಹಾಗಾಗಿ ನನಗೆ ಕಷ್ಟ. ಬಟ್ ಅದು ಆರೋಪದ ರೂಪದಲ್ಲಿ ಈಗಲೂ ಇದೆ, ಅದನ್ನು ಡಿನೈ ಮಾಡೋಕ್ಕಾಗಲ್ಲ ಯಾರುವೆ. ಕುಮಾರಸ್ವಾಮಿನೇ ಮಾಡಿದ್ರು ಅನ್ನೋದಕ್ಕೆ ಅವ್ರ ವಿರುದ್ಧವಾಗಿ ದೂರು ಗೊತ್ತಿಲ್ಲ. ಯಾರು ಮಾಡಿದ್ರು, ಯಾರು ಮಾಡಿಲ್ಲ, ಯಾರು ಮಾಡಿಸಿದ್ರು, ಯಾರು ಮಾಡಿಸ್ಲಿಲ್ಲ ನಮಗೆ ಗೊತ್ತಿಲ್ಲ. ಬಟ್ ದಟ್ ಹ್ಯಾಸ್ ಟು ಬಿ ಇನ್ವೆಸ್ಟಿಗೇಟೆಡ್ ಆ್ಯಂಡ್ ಕಾನೂನಿನ ರೂಪ ಅದಕ್ಕೆ ಬರಬೇಕು. ಯಾಕಂದರೆ ಅದು ಬರೀ ಸ್ವಾಮೀಜಿಯವ್ರದ್ದಲ್ಲ ಆರೋಪ ಇದ್ದಿದ್ದಾಗ, ಬಹಳ ಜನರ ಆರೋಪ ಇತ್ತು. ರಾಜಕಾರಣದಲ್ಲಿ ಇಲ್ಲದವರ ಮೇಲೂ ನಿಮ್ಮದೂ ಮಾಡಿದ್ದಾರೆ ಅಂತ ಇತ್ತು. ರಾಜಕಾರಣದಲ್ಲಿ ಇಲ್ಲದವರು ಅಂದರೆ ಸ್ವಾಮೀಜಿ ಅಲ್ಲ, ಸಂಬಂಧವೇ ಇಲ್ಲದವರು, ಅವ್ರದ್ದು ಇತ್ತು ಹೆಸರುಗಳು. ಹಾಗಾಗಿ ಲೆಟ್ ಇಟ್ ಬಿ ಇನ್ವೆಸ್ಟಿಗೇಟೆಡ್. ಅದು ಯಾವ ಹಂತದಲ್ಲಿದೆ ಏನು ಎಲ್ಲ ನೋಡೋಣ. ಯಾಕೆ ಇದನ್ನು ಹೇಳಿದೆ ಚಲುವರಾಯಸ್ವಾಮಿ ಇದಕ್ಕೆ ಅಂತಂದರೆ, ಎಲೆಕ್ಷನ್ ಟೈಮಲ್ಲಿ ಇವೆಲ್ಲ ಕೆದಕೋದೆಲ್ಲ ಹಳೇದೆಲ್ಲ ಸೇಮ್. ಈಗ ಹೆಂಗೋಗಿ ಆಶೀರ್ವಾದ ಕೇಳ್ತಾರೆ, ಆಗ ಹೆಂಗೋಗಿ ಆಶೀರ್ವಾದ ಕೇಳ್ತಾರೆ, ಡ್ಯಾಶ್ ಇದೆಲ್ಲ ವೆರಿ ಕಾಮನ್ ಎಲೆಕ್ಷನ್ ಟೈಮಲ್ಲಿ ಹಳೇದನ್ನು ಕೆದಕ್ಕೊಳ್ಳೋದು. ಆದರೆ ಕೆಲವೊಮ್ಮೆ ರಾಜಕಾರಣಿಗಳು ತಾವೇ ಭಾಗಿಯಾಗಿದ್ದನ್ನು ಮರೆತು ಕೆದಕು ಬಿಡ್ತಾರೆ. ತಾವೇ ಭಾಗಿಯಾಗಿರ್ತಾರೆ, ಬದಲಾದ ಸನ್ನಿವೇಶದಲ್ಲಿ ನಮಗೇನು ಸಂಬಂಧವೇ ಇಲ್ಲ ಅದು ಅನ್ನೋ ಟೈಪ್ ಮಾತಾಡ್ಬಿಡ್ತಾರೆ. ದಾಟ್ಸ್ ದಿ ಪ್ರಾಬ್ಲಮ್. ನಾಳೆ ಅವ್ರ ಆದೇಶದ ಮೇಲೆ ನಾವು ಮಾಡಲೇಬೇಕಾಯ್ತು ಅನ್ನೋ ಮಾತುಗಳು ಅವ್ರು ಏನಾದ್ರು ಹೇಳ್ಕೊಂಡು ಹೋಗ್ಲಿ, ಕೆದಕಿದಾಗ ಕೆಲವುದಕ್ಕೆ ಅವರು ಭಾಗಿದಾರರು. ಈಗ ಅವ್ರದ್ದು ಫೋನ್ ಟ್ಯಾಪ್ ಆಯಿತು ಅಂತನೋ ಅಥವಾ ಅವ್ರಿಗೆ ಕಿರುಕುಳ, ಬಾಲಗಂಗಾಧರನಾಥ ಶ್ರೀಗಳಿಗೆ ಆ ದಿನ ನಡೆದಂತಹ ಘಟನಾವಳಿಗಳಲ್ಲಿ ಕಿರುಕುಳ ಆಯಿತು ಅಂತನೋ ಇಲ್ಲ ಅಂತನೋ ಇವೆಲ್ಲ ಪ್ರಶ್ನೆ ಬರುತ್ತೆ. ಆದಮೇಲೆ ತುಂಬ ಎಲೆಕ್ಷನ್ಸ್ ನಡೆದೋಗಿದೆ, ನೀವು ಜಂಟಿಯಾಗಿ ಕೈ ಎತ್ತು ನಿಂತುಬಿಟ್ಟಿದ್ದೀರಿ ಎಲ್ಲರೂ. ನೀವು ಕೈ ಎತ್ತು ನಿಂತಾಗ ಕಿರುಕುಳ, ಬದಲಿ ಮಠ ಎಲ್ಲ ನಿಮ್ಗಳಿಗೆ ಜ್ಞಾಪಕ ಬರ್ತಿರ್ಲಿಲ್ವಾ ಎಲ್ಲರಿಗೂ? ಕೃಷ್ಣ ಅವ್ರು ತಪ್ಪಿಸಿದ್ದು ಎಲ್ಲ ಜ್ಞಾಪಕ ಬರ್ತಿರ್ಲಿಲ್ವಾ ನಿಮ್ಗಳಿಗೆ? ಅದಕ್ಕೆ ನಾನು ಹೇಳೋದು ಅದನ್ನು. ಆಮೇಲೆ ಆ ರೀತಿಯ ಆರೋಪ ಒಬ್ಬರ ಮೇಲೆ ಒಬ್ಬರು ಮಾಡೋದು ಸಹಜ. ಫಾರ್ ಎಕ್ಸಾಂಪಲ್, ಸುಮ್ಮನೆ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ವೀರೇಂದ್ರ ಪಾಟೀಲ್ರಿಗೆ ಕಾಂಗ್ರೆಸ್ನವರು ಅನ್ಯಾಯ ಮಾಡಿದರು ಅನ್ನೋದು ಪದೇ ಈಗ ಲಿಂಗಾಯತರ ಮತ ಹೇಗೆ ಕೇಳ್ತೀರಿ ಅಂತದ್ದು ಸುಮ್ಮನೆ ಇವ್ರ ಕಡೆಯವರು ಇವ್ರು ಎತ್ತದು, ಅವ್ರ ಕಡೆಯವರು ಅವ್ರು ಎತ್ತದು. ಆ ಸಂದರ್ಭಕ್ಕೆ ಏನು ಬೇಕೋ ಅಷ್ಟೇ. ಇನ್ನು ಮಠದ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್, ಸಚಿವ ಚಲುವರಾಯಸ್ವಾಮಿ ಮಾಡಿರುವ ಎಲ್ಲ ಆರೋಪಗಳನ್ನು ಮಂಡ್ಯದ ಜೆಡಿಎಸ್ ಅಭ್ಯರ್ಥಿ ಎಚ್.ಡಿ. ಕುಮಾರಸ್ವಾಮಿ ತಳ್ಳಿಹಾಕಿದ್ದಾರೆ. ನನಗೆ ಯಾರ ಫೋನನ್ನು ಕದ್ದಾಲಿಸುವ ಅಗತ್ಯ ಬಿದ್ದಿರಲಿಲ್ಲ, ಹಾಗೇನಾದರೂ ಮಾಡಿದ್ರೆ ನಾನು ಅವತ್ತು ಸರ್ಕಾರವನ್ನು ಉಳಿಸ್ಕೊಳ್ತಾ ಇದ್ದೆ ಅಂತ ಹೇಳಿದ್ರು. ಅಲ್ಲದೆ ಆದಿಚುಂಚನಗಿರಿ ಮಠಕ್ಕೆ ಪರ್ಯಾಯ ಮಠ ಸ್ಥಾಪಿಸಿದ್ರು ಎಂಬ ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಹುರುಳಿಲ್ಲ. ಅದು ಪರ್ಯಾಯವಾಗಿ ಮಾಡಿದ್ದಲ್ಲ, ದೊಡ್ಡ ಜನಸಂಖ್ಯೆ ಇರುವಂತಹ ಸಮುದಾಯಕ್ಕೆ ಮತ್ತೊಂದು ಮಠ ಬೇಕು ಅಂತ ಪ್ರಸ್ತಾಪ ಆಗಿತ್ತು, ಎಲ್ಲರ ಸಹಕಾರ ಕೊಟ್ಟಿದ್ರು ಅಷ್ಟೇ ಅಂತ ಹೇಳಿದ್ರು. ವಿಪಕ್ಷ ನಾಯಕ ಆರ್ ಅಶೋಕ್ ಅವರಂತೂ ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ ಎಂಬುದಕ್ಕೆ ಸ್ವಾಮೀಜಿಯೇ ಉತ್ತರ ಕೊಡಬೇಕು ಅಂದ್ರು. ಅಷ್ಟಕ್ಕೂ ಚಲುವರಾಯಸ್ವಾಮಿ ಮಠದ ವಕ್ತಾರರ ಸಮ್ಮಿಶ್ರ ಸರ್ಕಾರ ಇದ್ದಾಗ ಗೃಹ ಮಂತ್ರಿ ಕಾಂಗ್ರೆಸ್ನವರೇ ಇದ್ದದ್ದು, ಫೋನ್ ಕದ್ದಾಲಿಕೆ ಆಗಿದ್ರೆ ಅದು ಕಾಂಗ್ರೆಸ್ನವರ ಜವಾಬ್ದಾರಿ ಅಲ್ವಾ ಅಂತ ತಿರುಗೇಟ್ ಕೊಟ್ರು. ಬಗ್ಗೆನೂ ತನಿಖೆ ಮಾಡಲಿಲ್ಲ. ತನಿಖೆ ಎಲ್ಲಿಗೆ ಬಂದಿತ್ತು? ಈಗ ನನಗೆ ಸಂಬಂಧ ಇಲ್ಲದೆ ಇರೋದು, ನಾನು ಇನ್ನೊಬ್ಬರು ಟೆಲಿಫೋನ್ ಟ್ಯಾಪಿಂಗ್ ಮಾಡ್ತಕ್ಕಂಥ ಅವಶ್ಯಕತೆ ನನಗೇನಿತ್ತು? ನನಗೆ ಆ ಥರ ಇದ್ದಿದ್ರೆ, ಟೆಲಿಫೋನ್ ಟ್ಯಾಪಿಂಗ್ ಮಾಡ್ಕೊಂಡಿದ್ದಿದ್ರೆ ನಾನು ಸರ್ಕಾರ ಹೋಗಕ್ಕೆ ಬಿಡ್ತಿದ್ನ? ನಾನು ಸರ್ಕಾರ ಹೋಗೋದು ಅವತ್ತು? ಇಲ್ಲಿ ರಾಜಕಾರಣದಲ್ಲಿ ಹಲವಾರು ರೀತಿಯಲ್ಲಿ ಅಪಪ್ರಚಾರಗಳು ಮಾಡ್ತಕ್ಕಂಥದ್ದು, ಅದರ ಮುಖಾಂತರ ಯಶಸ್ಸು ಕಾಣ್ತೀವಿ ಅಂತ ಕೆಲವರು ತಿಳ್ಕೊಂಡಿದ್ದಾರೆ. ಅದರಲ್ಲಿ ಯಾವುದೋ ಯಶಸ್ಸು ದೊರಕಲ್ಲ. ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ, ನಮ್ಮಲ್ಲೂ ದೊಡ್ಡದಾಗಿ ವಾಸ್ಟಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಬೆಳೆಸಬೇಕಾದ ವಿಷಯ. ಅವತ್ತು ನಮ್ಮ ಕೃಷ್ಣ ಅವರು, ಕೇರ್ಪೇಟೆ ಕೃಷ್ಣ ಅವರು, ಇನ್ನೂ ಯಾರ್ಯಾರು ಇದ್ರು, ಎಲ್ಲ ಕಾಂಗ್ರೆಸ್ನಲ್ಲೇ ಅವರೆಲ್ಲ ಕೆಲವರು ಅಲ್ಲಿ ಹೋಗ್ಬಿಟ್ಟವ್ರೆ, ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ. ಏನ್ ಇರ್ಲಿ, ಇನ್ನೊಂದು ಮಠ ಪರ್ಯಾಯ ಪೀಠ ಕಟ್ಟಿದ್ರ, ಫೋನ್ ಟ್ಯಾಪ್ ಮಾಡಿದ್ರ, ಇವೆಲ್ಲಕ್ಕೆ ಉತ್ತರ ಹೇಳುವಂಥದ್ದು ಪರಮ ಪೂಜ್ಯ ಸ್ವಾಮೀಜಿಯವರು. ಅವ್ರು ಹೇಳ್ಬೇಕು. ಚಲುವರಾಯಸ್ವಾಮಿ ಏನು ಮಠದ ಹೋಗ್ತಾರ? ಅವ್ರೇನು ಹೋಗ್ತಾರಲ್ಲ? ಮತ್ತೆ ಆ ಸರ್ಕಾರ ಇದ್ದಿದ್ದು ಯಾರ್ದು ಸರ್ಕಾರ? ಕಾಂಗ್ರೆಸ್ ಅವ್ರು ತಾನೇ ಹೋಮ್ ಮಿನಿಸ್ಟರ್ ಇದ್ದಿದ್ದು. ಮತ್ತೆ ಹೋಮ್ ಮಿನಿಸ್ಟರ್ ಅವ್ರ ಕಡೆ ಇದ್ಕೊಂಡು ಕುಮಾರಸ್ವಾಮಿನ ಯಾಕೆ ಕೇಳ್ತೀರಾ ನೀವು? ಯಾರ ಮೇಲೆ ಆರೋಪ ಮಾಡ್ತಿದ್ದಾರೆ ಅವ್ರು ಯಾರು ಕೂಡ ಇದರಲ್ಲಿ ಗೊತ್ತಿಲ್ಲ. ಏನಾದ್ರು ಮಾಡ್ಕೊಳ್ಳಿ ನೀವು ಎಲೆಕ್ಷನ್ ಟೈಮಲ್ಲಿ, ನಂಗೆ ಗೊತ್ತಿಲ್ಲ.
ಒಂದು ಭ್ರಮೆ ಒಕ್ಕಲಿಗ ನಾಯಕರುಗಳಲ್ಲಿ ಕೆಲವರುಗಳಿಗೆ ಇದ್ದಂಗಿದೆ ಎರಡೂ ಕಡೆ. ಏನ್ ಸರ್? ಈ ಮಠ ಮತ್ತು ಒಕ್ಕಲಿಗರ ಈ ಎಲ್ಲ ಬೆಳವಣಿಗೆಗಳ ಮಾಹಿತಿಗಳು ಬರೀ ಒಕ್ಕಲಿಗರಿಗೆ ಮಾತ್ರ ಇದೆ ಅಂತನ್ನೋ ಭ್ರಮೆಯಲ್ಲಿ ಇದ್ದಂಗಿದೆ ಕೆಲವರು. ಉಳಿದವ್ರಿಗೆ ಆಸಕ್ತಿ ಇಲ್ಲ, ತಿಳ್ಕೊಂಡಿರಲ್ಲ. ಬೇರೆಯವ್ರಿಗೇನು ಗೊತ್ತಿಲ್ಲ, ನಮಗೆ ಮಾತ್ರ ಗೊತ್ತು, ಇದು ನಮ್ಮೊಬ್ಬರದ್ದೇ ಇರೋ ಹಕ್ಕು, ಬೇರೆಯವ್ರಿಗೇನಕ್ಕದು ಅನ್ನೋ ಥರ ಅಂದ್ಕೊಂಡಿದ್ದಾರೆ. ಹಾಗಲ್ಲ. ಆ ಸಂದರ್ಭದಲ್ಲಿ ಹಾಗೂ ನಂತರದ ಸಂದರ್ಭಗಳಲ್ಲಿ ಬೇರೆಯವ್ರಿಗೂ ಒಂದಷ್ಟು ಮಾಹಿತಿಗಳಿರುತ್ತವೆ. ಅವರು ಒಕ್ಕಲಿಗರು ಅಲ್ಲದೆ ಇರಬಹುದು. ತಿಳ್ಕೊಂಡಿರ್ಬಾರ್ದು. ಆಯ್ತಲ್ಲ. ಓಕೆ, ನಂಬರ್ 1. ನಂಬರ್ 2, ಈ ಸಮುದಾಯದ ಇನ್ನೊಂದು ಮಠ ಆಗಿದ್ದಿದ್ದು ನಂಗೆ ಗೊತ್ತಿಲ್ಲ. ಕುಮಾರಸ್ವಾಮಿ ಅವ್ರದ್ದು ಇದೊಂದು ಹೊಸ ವಾದ ಇದ್ದಂಗಿದೆ. ಬೆಳೆಯಲಿಕ್ಕೆ ಇನ್ನೊಂದು ಮಠ ಆಗಬೇಕು, ಸಹಕಾರ ಕೊಟ್ಟಿದ್ದೀವಿ ಅಂತ. ಐ ಡೋಂಟ್ ನೋ, ನನಗೇನಂಗೆ ಅನಿಸಿಲ್ಲ. ಯಾಕಂದರೆ ಅವತ್ತು ಆ ರೀತಿಯ ವಾದಗಳು ಕೇಳಿರಲಿಲ್ಲ. ಹಿಸ್ಟಾರಿಕಲಿ ಇಫ್ ಐ ಹ್ಯಾವ್ ಟು ಸ್ಪೀಕ್ ಅಂತ ವಾದಗಳು ಕೇಳಿರಲಿಲ್ಲ. ಸರ್ವಸಮ್ಮತದಿಂದ ಹಂಗೆ ಕೇಳಿರಲಿಲ್ಲ ಅದು ಅವತ್ತಿನ ದಿನ. ಬಟ್ ನಾನು ಅದನ್ನ ಹೇಳಿದ್ನಲ್ಲ, ಅದಾದಮೇಲೂ ನೀವೆಲ್ಲ ಒಬ್ರಿಗೊಬ್ರು ಕೈ ಜೋಡಿಸ್ಕೊಂಡು ನಿಂತ್ಕೊಂಡ್ಬಿಟ್ಟು ಈಗ ಮಾತಾಡ್ತೀರಿ ಅಂತ ಹೇಳಿದೆ ನಾನು. ಬಟ್ ಕುಮಾರಸ್ವಾಮಿ ಅವ್ರು ಹೇಳ್ತಿರೋ ಪ್ರಕಾರ ಅವತ್ತು ಇನ್ನೊಂದು ಮಠ ಮಾಡೋಣ, ಅದು ಸಮುದಾಯ ದೊಡ್ಡದಾಗಿದೆ ಅನ್ನೋ ಥರದ ವಾದದಲ್ಲಿ ಅದು ಇತ್ತು ಅಂತ ನನಗೇನು ಅನಿಸಿಲ್ಲ. ಆ ರೀತಿ ಇರಲಿಲ್ಲ, ನನಗೇನು ಅನಿಸಿಲ್ಲ. ಫೋನ್ ಟ್ಯಾಪಿಂಗ್ ನಾನು ಸರ್ಕಾರ ಬೆಳೆಸ್ತಿತ್ತು, ನಾನು ಬೆಳೆಸ್ಕೋತಿದ್ನ ಡ್ಯಾಶ್ ಡ್ಯಾಶ್ ಡ್ಯಾಶ್. ಐ ಹ್ಯಾವ್ ನೋ ಐಡಿಯಾ. ಬೆಳೆಸ್ಕೋತಿರ್ಲಿಲ್ವೋ, ಮಾಡಿದ್ದೀರೋ, ಮಾಡಿಲ್ವೋ, ಮಾಡಿದರೆ ಯಾರು ಮಾಡಿದ್ದಾರೆ, ನಿಮ್ಮ ಆದೇಶನೋ ಅಲ್ಲವೋ, ಇನ್ನೊಬ್ಬರ ಆದೇಶವೋ ಅಲ್ವೋ, ಐ ಹ್ಯಾವ್ ನೋ ಐಡಿಯಾ. ನನಗೆ ಐಡಿಯಾ ಇಲ್ಲ. ಹಾಂ, ಆದರೆ ನಡೆದಿದ್ದು ಹೀಗೆ. ಈ ಟ್ಯಾಪಿಂಗ್ ವಿಚಾರದಲ್ಲಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಸರ್ಕಾರ ಪತನದ ವೇಳೆ ಮತ್ತು ಅದರ ಹಿಂದೆ ಈ ಫೋನನ್ನು ಟ್ಯಾಪ್ ಮಾಡಿದ್ದಾರೆ ಎಂಬ ಆರೋಪ ದೊಡ್ಡದಾಗಿ ಕೇಳಿಬಂತು ಆ ಟೈಮಲ್ಲಿ. ಹೌದಲ್ಲ? ಯಾವುದೋ ಶ್ರೀಗಂಧದ್ದೇನೋ ಕತೆ, ಚೋರ್ ಯಾವುದೋ ಕಳ್ಳರದ ಕೇಸಲ್ಲಿ ಈ ನಂಬರ್ಗಳನ್ನೆಲ್ಲ ಇನ್ಕ್ಲೂಡ್ ಮಾಡಿ ಕೇಳಿಸಿದ್ದಾರೆ. ಒಂದು ನಂಬರ್ ಅಲ್ಲ, ಹಲವಾರು ನಂಬರ್ಗಳು ಅಂತ ಆರೋಪ ಆಗಿ ಬಂದಿದೆ. ಆಲ್ ರೈಟ್. ಆದರೆ ಆ ಆರೋಪ ಮಾಡಿದವರಾಗಲಿ ಅಥವಾ ಬೇರೆ ಯಾರೇ ಆಗಲಿ ಕುಮಾರಸ್ವಾಮಿಯ ಮೇಲೆ ವೈಯಕ್ತಿಕವಾಗಿ ಅವರ ಮೇಲೆ ಯಾವ ದೂರನ್ನು ಯಾರೂ ದಾಖಲು ಮಾಡಲಿಲ್ಲ, ಕೇಸ್ ಆಗಲಿಲ್ಲ. ಆದರೆ ಈ ಆರೋಪದ ಬಿಸಿಯನ್ನು ಅನುಭವಿಸಬೇಕಾಗಿದ್ದು ಆ ದಿನ ಒಬ್ಬ ಹಿರಿಯ ಅಧಿಕಾರಿ ಅಲೋಕ್ ಕುಮಾರ್ ಅವರ ವಿರುದ್ಧ ಆ ದಿನ ಇನ್ನೂ ಅಧಿಕಾರದಲ್ಲೇ ಇದ್ದಂತಹ ಭಾಸ್ಕರ್ ರಾವ್, ಇವತ್ತವ್ರು BJPಲಿದ್ದಾರೆ, ಅವರು ಒಂದು ಕೇಸನ್ನು ಹಾಕಿದ್ರು. ಕೊನೆಗೆ ಈ ಪ್ರಕರಣ CBIಗೂ ಹೋಗಿತ್ತು, ತನಿಖೆಯೂ ಆಯಿತು, ಬಟ್ ಬಿ ರಿಪೋರ್ಟ್ ಆಗಾಯಿತು. ಅಂದರೆ ಯಾವುದೇ ಸತ್ಯಾಂಶ ಇಲ್ಲ ಅಂತ. ಆದರೆ ಈ ಬಿ ರಿಪೋರ್ಟ್ ಏನಿತ್ತು ಅದನ್ನು ಭಾಸ್ಕರ್ ರಾವ್ ಪ್ರಶ್ನೆ ಮಾಡಿದ್ರು ಮತ್ತೆ ಕೋರ್ಟಲ್ಲಿ. ಇದು ಸರಿ ಇಲ್ಲ ಬಿ ರಿಪೋರ್ಟ್ ನೀವು ಮಾಡಿರೋ ರೀತಿ ಅಂತ. ಹಾಗಾಗಿ ಮರು ತನಿಖೆಗೆ CBIಗೆ ನ್ಯಾಯಾಲಯದಿಂದ ಆದೇಶ ಬಂದ ಪರಿಣಾಮ ಆ ತನಿಖೆ ನಡೆಯುತ್ತಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾಕಂದರೆ ಯಾವ ಅಂತಿಮ ವರದಿ ನಮಗಿನ್ನೂ ಬಂದಿಲ್ಲ, ಸಾರ್ವಜನಿಕವಾಗಿ ನಮಗೆ ಲಭಿಸಿಲ್ಲ. ಒಳಗಡೆ ಏನಾರು ಆಗಿದ್ರೆ ನಂಗೆ ಗೊತ್ತಿಲ್ಲ. ಅದು ನಡೆಯುತ್ತಿದೆ ಅಂತ ಅಂದ್ಕೊಂಡಿದ್ದೀವಿ. ಹಾಗಾಗಿ ನಾನು ಆಗಲೇ ಆರಂಭದಲ್ಲಿ ಹೇಳಿದ್ದಂತೆ ಈ ಟೆಲಿಫೋನ್ ಟ್ಯಾಪಿಂಗ್ ವ್ಯವಹಾರ ಆರೋಪಗಳು ಚುನಾವಣೆ ಸಂದರ್ಭದಲ್ಲಿ ಬರುತ್ತೆ ಹೋಗುತ್ತೆ. ನೀವು ಒಬ್ರು ಬೈತೀರಿ, ಒಬ್ರು ಹೊಗಳ್ಕೋತೀರಿ, ಒಬ್ರು ಇದು ಮಾಡ್ಕೋತೀರಿ, ಒಬ್ರು ಬೆನ್ ಕೆರ್ಕೋತೀರಿ, ಒಬ್ರು ಕೈ ಎತ್ತೀರಿ, ಒಬ್ರು ಕಾಲು ಎತ್ಕೋತೀರಿ, ಏನೋ ಒಂದು ಮಾಡ್ಕೋತೀರಿ. ಆದರೆ ಇದು ಮಾತ್ರ ಅಂತಿಮವಾಗಿ ಅದಕ್ಕೆ ಕಾನೂನಿನಲ್ಲಿ ಅಡಿಯಲ್ಲಿ ಹೌದಾ ಅಲ್ಲವಾ, ಹೇಗೆ ಹಾಗೆ ಅನ್ನೋದು ಸ್ಪಷ್ಟತೆ ನಮಗೆ ಬರಬೇಕು. ಆ ಹಕ್ಕು ಒಬ್ಬ ಪ್ರಜೆಯಾಗಿ ನಮಗಿದೆ ಅಂತ ನಾವು ಭಾವಿಸ್ತೀವಿ. ತಿಳ್ಕೊಳ್ಳೋ ಹಕ್ಕು. ಸ್ಥಾಪಿತ ಸರ್ಕಾರಗಳು ಮತ್ತು ಪ್ರಭುತ್ವಗಳು ಈ ರೀತಿಯ ಕೆಲಸಗಳಿಗೆ ಕೈ ಹಾಕಿವೆ ಎಂಬ ಆರೋಪಗಳು ಯಾವನ ಮೇಲಾದರೂ ಬಂದ್ಕೊಂಡೋಗ್ಲಿ, ಯಾರ ಮೇಲಾದರೂ ಬರಲಿ, ಬಂದಾಗ ಅದನ್ನು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡಿಸದಿದ್ದರೆ ಅದು ಡೆಮೋಕ್ರಸಿಗೆ ಡೇಂಜರಸ್. ಯಾಕಂದರೆ ಇಂಥ ಆರೋಪವನ್ನು ಹಿಂದಿನ ಮುಖ್ಯಮಂತ್ರಿಗಳು ಎದುರಿಸಿದ್ದಾರೆ ಕರ್ನಾಟಕದಲ್ಲಿ. ಈಗ ನೆರೆಯ ತೆಲಂಗಾಣನಲ್ಲಿ ಕಳೆದ ಮುಖ್ಯಮಂತ್ರಿಯ ವಿರುದ್ಧ ಈಗ ನಡೀತಾ ಇದೆ ಆ ಟ್ಯಾಪಿಂಗ್ ಗಲಾಟೆಗಳು. ಮುಖ್ಯಮಂತ್ರಿನ ಅವ್ರಿಗೆ ಸಂಬಂಧಪಟ್ಟವ್ರ ಜೊತೆ ಯಾರ್ದೋ ಮೇಲೆ ನಡೀತಾ ಇದೆ. ಹಾಗಾಗಿ ಈ ವಿಚಾರವನ್ನು ರಾಜಕೀಯವಾಗಿ ನೀವೇನಾದ್ರು ಮಾಡ್ಕೊಳ್ಳಿ, ನಿಮ್ಮ ಇಷ್ಟ. ಇನ್ನು ಬರೀ ಇಷ್ಟೇ ಅಲ್ಲ, ನಿನ್ನೆ DCM ಮಾಡಿದ್ದ ಮಾತಿಗೆ ದೋಸ್ತಿ ಪಕ್ಷಗಳ ನಾಯಕರು ಇವತ್ತು ಕೂಡ ವಾಗ್ದಾಳಿ ನಡೆಸಿದ್ರು. DK ಶಿವಕುಮಾರ್ಗೆ ಇದು ಬಿಟ್ಟು ಬೇರೇನ್ ಬರುತ್ತೆ, ಅವರೇ ಹೋಗಿ ಸ್ವಾಮೀಜಿನ ಕೇಳಲಿ ಅಂತ ಯಡಿಯೂರಪ್ಪ ಸವಾಲ್ ಹಾಕಿದ್ರು. DCMಗೆ ಬುದ್ಧಿ ಭ್ರಮಣೆಯಾಗಿದೆ ಅಂತ ಅಶೋಕ್ ಕಿಡಿಕಾರಿದ್ರು. DK ಶಿವಕುಮಾರ್ ಮಾತ್ರ ತಮ್ಮ ಹೇಳಿಕೆಯಿಂದ ಯೂಟರ್ನ್ ಪಡ್ಕೊಂಡಿದ್ದಾರೆ. ನಾನು ಸ್ವಾಮೀಜಿನ ರಾಜಕೀಯಕ್ಕೆ ಎಳೆದು ತಂದಿಲ್ಲ, ಆ ಬೆನ್ನಿಗೆ ಚೂರಿ ಹಾಕಿದವರನ್ನ ಜೊತೆಲಿ ಕರ್ಕೊಂಡು ಹೋದ್ರಲ್ಲ, ಅದು ಸರಿನಾ, ಸಮಾಜಕ್ಕೆ ಏನು ಉತ್ತರ ಅಂತ ಕೇಳಿದೆ ಅಷ್ಟೇ ಅಂತ ಹೇಳಿದ್ದಾರೆ. ಅದರಲ್ಲೂ ಪ್ರವೀಣ್ ಇರೋದ್ರಿಂದ ಅವರೇ ಹೋಗೋದ ಮಾತನ್ನ ಸ್ವಾಮೀಜಿಯವ್ರ ಹತ್ರ ಕೇಳಲಿ. ಅದು ಬಿಟ್ಟು ಇನ್ನೇನು ಹೇಳಕ್ ಸಾಧ್ಯ ಇದೆ?
ಈ ರೀತಿ ಹೇಳಿಕೆಯನ್ನು ಕೊಡೋದ್ರಿಂದ ಶಿವಕುಮಾರ್ ಏನು ಸಾಧನೆ ಮಾಡಿದಂತ ಆಗೋದಿಲ್ಲ. ಯಾವುದೇ ಕಾರಣಕ್ಕೆ ಯಾರೊಬ್ಬರು ಸಹ ಆ ಕಡೆ ಹೋಗೋದಿಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಎಲ್ಲೋ ಒಂಥರ ಬುದ್ಧಿ ಭ್ರಮಣೆ ಹೊಟ್ಟಿದೆ. ಏನೇನೋ ಹೇಳ್ತಾ ಇದ್ದಾರೆ ಅವರು. ನಿನ್ನೆ ನಾವೆಲ್ಲ ಕೂಡ ಪರಮ ಪೂಜ್ಯ ನಿರ್ಮಲಾನಂದ ಸ್ವಾಮೀಜಿಯವರನ್ನ ಭೇಟಿ ಮಾಡಕ್ಕೆ ಆದಿಚುಂಚನಗಿರಿ ಮಠಕ್ಕೆ ಹೋಗಿದ್ರಿ. ಅದನ್ನ ನೋಡಿದ ತಕ್ಷಣ ಹೊಟ್ಟೆ ಉರಿ ಶುರುವಾಗಿದೆ ಅವರು. ನಾನು ಸ್ವಾಮೀಜಿ ಹೇಳಿತಾನೆ ಇಲ್ವಲ್ರಿ, ನಾ ಸ್ವಾಮೀಜಿ ಉತ್ತರ ಕೊಡಬೇಕು ಅಂತ ಕೇಳ್ತಿದ್ದಾರೆ. ಪಾಪ ಕುಮಾರಸ್ವಾಮಿ ಅವರು ಸ್ವಾಮಿಗಳು ಪ್ರೋಗ್ರಾಮ್ ಹೋಗಿದ್ರು, ಬರೋಷ್ಟೊತ್ತಿಗೆ ಇಲ್ಲಿ ಆಪರೇಷನ್ ನಡೆದೋಗಿತ್ತು. ಕುಮಾರಸ್ವಾಮಿ ಕೇಳಿದ್ದು ತಪ್ಪು ಅಂತ ಹೇಳುದಿಲ್ಲ, ಮಂಜುನಾಥ್ ಕೇಳೋದು ತಪ್ಪು ಅಂತ ಹೇಳುದಿಲ್ಲ. ಬಟ್ ಯಾರವ್ರಿಗೆ ಬೆಂಚ್ ಶೂರಿ ಹಾಕಿದ್ರಲ್ಲ ಅವ್ರು ಕರ್ಕೊಂಡು ಹೋಗಿ ಫಸ್ಟ್ ಪಾಯಿಂಟ್, ಮಠಗಳಿಗೆ ಧರ್ಮಕ್ಷೇತ್ರಗಳಿಗೆ ಜಾಗಗಳಿಗೆ ಹೋದವರು ಒಬ್ಬರಿಂದ ಇನ್ನೊಬ್ಬರು ದೂರನ್ನಾಗಲಿ ಅಭಿಪ್ರಾಯವನ್ನಾಗಲಿ ಬಹಿರಂಗವಾಗಿ ಪರವಿರೋಧವಾಗಿ ಎಕ್ಸ್ಪೆಕ್ಟ್ ಮಾಡೋದೇ ಮೂರ್ಖತನದ ಪರಮಾವಧಿ. ನಿರೀಕ್ಷಣೆ ಇಟ್ಕೋಬಾರ್ದು. ಅದು ಇಟ್ಕೊಂಡು ಹೋಗೋದಾದರೆ ಮತ್ತು ಆ ರೀತಿ ನಡವಳಿಕೆಯನ್ನು ತೋರಿಸುವ ಮಠವೋ ಅಥವಾ ಮಂದಿರವೋ ಅಥವಾ ಇನ್ಯಾವುದೋ ಧಾರ್ಮಿಕ ಸ್ಥಳವೋ ಆದರೆ ಅದು ಆ ಕೆಲಸಗಳನ್ನು ಡಿಸ್ಚಾರ್ಜ್ ಮಾಡೋಕ್ಕೆ ಯೋಗ್ಯವಲ್ಲ. ಅಥವಾ ಪ್ರಕಟಿತವಾಗಿ ಬಹಿರಂಗವಾಗಿ ನಿಲುವನ್ನು ತೆಗೆದುಕೊಳ್ಳುವುದು ಅವರವರ ಹಕ್ಕು. ಫಾರ್ ಎಕ್ಸಾಂಪಲ್, ಪೇಜಾವರ ಶ್ರೀಗಳು ಹಿಂದುತ್ವದ ವಿಚಾರ ಬಂದಾಗ ಬಹಳ ಪ್ರಕಟಿತ ನಿಲುವನ್ನೇ ತೆಗೆದುಕೊಂಡಿತ್ತು. ಅದರಲ್ಲಿ ಯಾವ ದೊಡ್ಡ ಮುಚ್ಚುಮರೆ ಇಲ್ಲ, ಏನಿಲ್ಲ, ಅವ್ರು ಮುಚ್ಚಿಟ್ಕೊಳ್ಳಿಲ್ಲ ಅಲ್ವಾ? ಹಾಗೆ ತೆಗೆದುಕೊಳ್ಳೋದು ಅವ್ರಿಗೆ ಬಿಟ್ಟಿದ್ದು. ಆಗ ಆ ಮಠಕ್ಕೆ ಒಪ್ಪಿಸಿಕೊಳ್ಳುವ, ಆ ಧರ್ಮಕ್ಷೇತ್ರಕ್ಕೆ ಒಪ್ಪಿಸಿಕೊಳ್ಳುವ ಜನ ಅವರ ನಿಲುವಿನ ಆಧಾರದ ಮೇಲೆ ಅವರು ನಿರ್ಧಾರ ಅವ್ರು ಮಾಡ್ಕೋಬಹುದು, ಅದು ಅವ್ರಿಗೆ ಬಿಟ್ಟಿದ್ದಾಗ. ಹಾಗಾಗಿ ಇಲ್ಲದಿದ್ದಾಗ ನೀವು ಇದನ್ನು ನಿರೀಕ್ಷೆ ಮಾಡೋದೇ ತಪ್ಪು. ಯಡಿಯೂರಪ್ಪನವ್ರು ಯಾರು ಹೇಳಿದ್ದಾನೆ, ಮೂರನೇ ಯಾವ ಸ್ವಾಮೀಜಿಗಳು ಯಾರು ಉತ್ತರನೂ ಕೊಡಕ್ಕೆ ಹೋಗಲ್ಲ, ಕೊಡಬೇಕಾಗೂ ಇಲ್ಲ. ಸುತ್ತ ಅವ್ರ ವಿಷಯ. ಈಗ ಫಾರ್ ಎಕ್ಸಾಂಪಲ್ ಮಂಜುನಾಥ್ ಕೇಳ್ಬೋದು, HDK ಕೇಳ್ಬೋದು, ಕುಮಾರ್ ಅಶೋಕ್ ಅವರು ಬೆನ್ನಿಗೆ ಚೂರಿ ಹಾಕಿದವರು ಅವ್ರು ಕೇಳಂಗಿಲ್ಲ. ಹಂಗಾಗಲ್ಲ ರಾಜಕಾರಣದಲ್ಲಿ. ಯಾರ್ಯಾರಿಗೋ ಯಾವ್ಯಾವುದೋ ಕಾಲದಲ್ಲಿ ಚೂರಿನೋ ಬಾಕುನೋ ಕಟ್ಗಾನೋ ಕೊಡ್ಲಿನೋ ಹಾಕ್ಬಿಟ್ಟಿರ್ತಾರೆ. ಆಮೇಲೆ ಅವ್ರವ್ರ ಹತ್ರಕ್ಕೆ ಅವ್ರವರೇ ಹೋಗಿ ಸೇರ್ಕೊಂಡ್ಬಿಟ್ಟಿರ್ತಾರೆ. ರಾಜಕಾರಣದಲ್ಲಿ ಒಂದೇ, ಅವರೆಲ್ಲ ಬಹಳ ನಿಂತ ನೀರಲ್ಲ ಹರಿಯುತ್ತಿರುತ್ತದೆ ಅಂತಾರೆ. ನನ್ನ ಪ್ರಕಾರ ರಾಜಕಾರಣ ಅಷ್ಟೇ ಒಂದು ವಿವರಣೆಗೆ ಒಳಪಡಲ್ಲ. ನಿಂತ ನೀರಲ್ಲ, ಹರಿಯುತ್ತಿರುತ್ತದೆ. ವಿಜ್ಞಾನಕ್ಕೆ ಸವಾಲು ಹಾಕಿ ಹರಿದು ಹೋದ ನೀರು ರಿವರ್ಸ್ ಬಂದು ಮತ್ತೆ ಸೇರಿಕೊಳ್ಳುತ್ತದೆ. ವಿಜ್ಞಾನಕ್ಕೆ ಸವಾಲು ಹಾಕ್ಬಿಡುತ್ತೆ ರಾಜಕಾರಣ. ಹಾಗಾಗಿ ಎಲ್ಲರೂ ನಿಮ್ಮ ಕಾಲದಲ್ಲಿ ಯಾರಿಗೋ ಚೂರಿ ಹಾಕ್ತೀರಿ, ಯಾರಿಗೋ ಚಾಕು ಹಾಕ್ತೀರಿ, ಯಾರಿಗೋ ಕಟ್ಗ ಹಾಕ್ತೀರಿ, ಏನೋ ಒಂದು ಮಾಡ್ಕೋತೀರಿ. ಆಮೇಲೆ ಅದಕ್ಕೆ ಬೇಕಾದಾಗ ಅದರ ಅನುಕೂಲಕ್ಕೆ ರಿವರ್ಸ್ ಬರ್ತೀರಿ. ಇಟ್ಸ್ ಓಕೆ, ಅವ್ರವ್ರು ಮಾಡಲಿ. ಇದೆಲ್ಲದರ ಮಧ್ಯೆ JDS ಅಸ್ತಿತ್ವನ ಮತ್ತೆ ಅವರೇನೋ ಪ್ರಶ್ನೆ ಮಾಡಿದ್ದಾರೆ, ಎಲ್ರಿದೆ JDS ಅಂತ. ಅದಕ್ಕೆ ಅವ್ರು ಕುಮಾರಸ್ವಾಮಿ ಅವರು ನನ್ನನ್ನು ಲೆಕ್ಕಕ್ಕಿಟ್ಕ ಅಂತ ನಿಂಗೆ ಹೇಳಿದವ್ರು ಯಾರಪ್ಪ ಅಂತದೇನೋ ಏಕವಚನದಲ್ಲಿ ಅವ್ರು ಕೇಳಿದಾರಂತೆ. ಜನ ತೀರ್ಮಾನ ಮಾಡ್ತಾರೆ ನಾವು ಬೇಕಾ ಬೇಡವಾ ಅನ್ನೋದಂತ. ಕರೆಕ್ಟ್, ಸರಿ ಇದೆ. ಮತ್ತು DK ನೀವು ಕೊಟ್ವಾಲ್ಗೂ ಗರಡಿಯಲ್ಲಿ ಬೆಳಗಿದವರು ಅಂತ. ಇದು ಹೊಸಾದಲ್ಲ. ಆಲ್ ರೈಟ್, ಫೈಟ್ ಮಾಡ್ತಾರೆ, ಸ್ಟ್ರೀಟ್ ಫೈಟು ಮಾಡ್ತಾರೆ, ವಿಧಾನಸಭೆಯಲ್ಲೂ ಮಾಡ್ತಾರೆ, ದುಡ್ಡು ಅಧಿಕಾರದ ಮತದಲ್ಲಿ ಮಾತಾಡ್ತಿದ್ದಾರೆ ಅಂತ ಕುಮಾರಸ್ವಾಮಿ ಆರೋಪ. ಕುಮಾರಸ್ವಾಮಿಗೇನೋ ಬಿಡಿ, ಅದನ್ನು ಲೆಕ್ಕಕ್ಕಿಲ್ಲ. JDSಗೆ ಎಲ್ಲ ಮುಕ್ತಿ ಮಾಡಾಯ್ತು. JDS ನಮಗೆ JDS ಇರಲಿ ಅನ್ನೋದು ಆಸೆ ಇತ್ತು, ನನಗೆ ಈಗೂ ಆಸೆ ಇದೆ ಇರಬೇಕು ಅಂತ. ಬಟ್ ಅವರು ಡಿಸಾಲ್ವ್ ಮಾಡೋ ಸ್ಟೇಜ್ಗೆ ಹೊರಟ್ಬಿಟ್ಟಿದಾರಲ್ಲ, ಹಳ್ಳಿನೇ ಕಳಿಸ್ಬಿಟ್ಮೇಲೆ ಇನ್ನು ಎಲ್ಲಿ ಅದಾಗ್ತದೆ. ನಾವು ಹಿಂದೆ ಒಂದು ಬ್ಲಂಡರ್ ಮಾಡಿದ್ದು, ಅದಕ್ಕಿಂತ ದೊಡ್ಡ ಬ್ಲಂಡರ್ ಅವ್ರು ಮಾಡ್ತೇವೆ. ಪಾಪ ಹೇಳಿದ್ದಾರೆ ನಮ್ಮ ಸ್ನೇಹಿತರು, ಕುಮಾರಸ್ವಾಮಿನ ಐ ಡೋಂಟ್ ಕೇರ್, ನಾನು ಲೆಕ್ಕಕ್ಕೆ ಇಡಲ್ಲ ಅಂತೇಳಿ. ನಾನೇನು ಲೆಕ್ಕಕ್ಕೆ ಇಟ್ಕೊಳ್ಳಪ್ಪ ಅಂತ ಹೇಳಿದ್ದೀನ? ಲೆಕ್ಕಕ್ಕೆ ಇಡಬೇಕೋ ಬೇಡೋ ಅನ್ನೋದನ್ನ ರಾಜ್ಯದ ಜನತೆ ತೀರ್ಮಾನ ಮಾಡ್ತಾರೆ. ಯಾವ ಕೊತ್ವಾಲ್ ರಾಮಚಂದ್ರ ಹತ್ರ ಗರಡಿಲಿ ಬಂದಿರೋ ನೀವು ಸ್ಟ್ರೈಟ್ ಫೈಟರ್ ಆಗಿದೆ, ವಿಧಾನಸೌಧದಲ್ಲಿ ಕೂತು ಫೈಟ್ ಮಾಡ್ತೀರಾ? ಅದರಿಂದ ಮಾತಾಡ್ತೀರಿ, ಮಾತಾಡಿ. ನಿಮ್ಮ ಮದ ಇದೆಯಲ್ಲ ದುಡ್ಡಿಂದು. ಅವ್ರ ಪಕ್ಷದ ಭವಿಷ್ಯ ದೃಷ್ಟಿಯಿಂದ ಅವ್ರು ತೆಗೆದುಕೊಂಡಿರೋದನ್ನ ಸರಿ ತಪ್ಪು ಅಂತ ಅವ್ರ ಹಣೆ ಬರಹ. ಅವ್ರ ಪಕ್ಷ ಇರುತ್ತೋ ಬಿಡುತ್ತೋ ಶಿವಕುಮಾರ್ ಅವ್ರಿಗೆ ಸಂಬಂಧವಿಲ್ಲ ನನ್ನ ಪ್ರಕಾರ. ಮತ್ತು ಅವ್ರದ್ದು ಇರಬೇಕು ಅಂತ ನನ್ನ ಆಸೆ ಅಂತ ಅವ್ರು ಹೇಳ್ತಾರೆ. ಅವರ ಆಸೆ 1000 ಇರ್ಬೋದು, ಅವ್ರ ಆಸೆಯನ್ನು ಈಡೇರಿಸಬೇಕು ಅಂತ ಎಲ್ಲೂ ನಿಯಮ ಇಲ್ಲ. ಅಪ್ಪಂದರಿಗೆ ಮಕ್ಕಳ ಮೇಲೆ ವಿಪರೀತವಾಗಿ ಏನೇನೋ ಆಸೆ ಇರುತ್ತಪ್ಪ, ಈಡೇರಿಸೇಬೇಕು, ಈಡೇರುತ್ತೆ ಅಂತೇನಿಲ್ವಲ್ಲ. ಹಂಗೆ ನಿಮ್ಮ ಆಸೆ ಅವ್ರ ಪಕ್ಷ ಉಳಿಬೇಕು. ಮಂಜುನಾಥ್ನೇ ಕಳಿಸ್ಬಿಟ್ರೋದ್ರಿಂದ ಹಿಂಗಾಗ್ಬಿಟ್ಟಿದೆ ಅಂತ ವ್ಯಾಖ್ಯಾನ DK ಅವರು. ಹಾಗಲ್ಲ, ತಂದೆ ಮತ್ತು ಮಗ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿರೋದು. ಫಾರ್ ಎಕ್ಸಾಂಪಲ್ ಕಾಂಗ್ರೆಸ್ ಅಲ್ಲಿ ಹಿಸ್ಟಾರಿಕಲಿ ತಗೊಂಡ್ರೆ ಸುಮ್ಮನೆ ಆಸ್ ಎ
ಕೋಇನ್ಸಿಡೆನ್ಸ್ ಆಗಿ ಕಾಕತಾಳೀಯವಾಗಿ ಹೇಳ್ತಿದ್ದೀನಿ ಅಷ್ಟೇ. ಮೇನಕಾ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರ ಜೊತೆ ಹೊಂದಾಣಿಕೆ ಆಗದ ಕಾರಣ ಕಾಂಗ್ರೆಸ್ಸಿನಿಂದ, ಅಂದರೆ ಪತಿ ನಿಧನರಾದ ನಂತರ ಕಾಂಗ್ರೆಸ್ನಿಂದ ದೂರ ಸರಿದು ಬಿಜೆಪಿಗೆ ಹೋಗಿ ಮಂತ್ರಿನೂ ಆದರು, 4 ಬಾರಿ MP ನೂ ಆದರು, ಡ್ಯಾಶು ಎಲ್ಲ ಆದ್ರಪ್ಪ. ಹಾಗಾದ್ರೆ ಕಾಂಗ್ರೆಸ್ ಎಲ್ಲ ಕಾಂಗ್ರೆಸ್ ಸೊಸೆನೇ ಕಳಿಸ್ಬಿಟ್ಟಿದ್ದಾರೆ, ಮುಗಿತು ಕಾಂಗ್ರೆಸ್ ಕತೆ ಅಂತ ಅನ್ನಕ್ಕಾಗ್ತಿತ್ತ ಯಾರು? ಕಾಂಗ್ರೆಸ್ ಇಷ್ಟು ವರ್ಷ ಇಲ್ವಾ? ಇದೆ, ಅವ್ರವ್ರು ನಡ್ಸ್ಕೊಂಡು ಹೋಗ್ತಾರೆ ಇಲ್ವಾ? ಹಾಗಾಗಿ ಎಷ್ಟೋ ಕಡೆ ತಂದೆ ಒಂದು ಪಕ್ಷದಲ್ಲಿ, ಮಗ ಒಂದು ಪಕ್ಷದಲ್ಲಿ, ತಂದೆ ಮಗನೇ ಫೈಟಿಂಗು, ಮಕ್ಕಳೇ ಫೈಟಿಂಗು, ಇವೆಲ್ಲ ನಡೆದಿದೆ. ಹಂಗಾದ ಕೂಡಲೇ ಒಂದು ಪಕ್ಷಕ್ಕೆ ಹಿಂಗಾಗತ್ತೆ ಹಂಗಾಗತ್ತೆ ಅಂತಲ್ಲ. ಒಂದು ಪಕ್ಷ ಉಳಿಯಲ್ವಾ ಅನ್ನೋದು ಅಲ್ಟಿಮೇಟ್ಲಿ ಜನ ಅದನ್ನು ಹೇಗೆ ಸ್ವೀಕಾರ ಮಾಡ್ತಾರೆ ಅನ್ನೋದ್ರ ಮೇಲೆ ಹೋಗುತ್ತೆ, ಅವ್ರದೇ ಕಾಲ್ ಅಷ್ಟೆ. ಸರಿ, ಆ ಥರದ ಕಥೆಗಳನ್ನು ನೋಡಿದ್ದೀವಿ ಭಾರತದ ರಾಜಕಾರಣದಲ್ಲಿ. ಕೆಲವು ಪಕ್ಷಗಳನ್ನು ಜನ ನಿಧಾನವಾಗಿ ಕೈ ಬಿಟ್ಟಿರೋದು ನೋಡಿದ್ದೀವಿ. ಫಾರ್ ಎಕ್ಸಾಂಪಲ್, ಇನ್ನೂ ಅವ್ರನ್ನ ಕೈ ಬಿಟ್ಟಿಲ್ಲ, ಪೂರ್ತಿ ಚೂರುಪಾರು ಹಿಡ್ಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಎಡಪಕ್ಷಗಳಿಗೆ ಇದ್ದ ಶಕ್ತಿ ಇವತ್ತಿಲ್ಲ, ನಿಧಾನವಾಗಿ ತನ್ನ ಶಕ್ತಿ ಅನ್ನೋದು ಕಳ್ಕೊಂಡಿದೆ. ನಾನು ಪೂರ್ಣ ಅಂತ ಹೇಳಿಲ್ಲ, ಇನ್ನೂ ಇದೆ ಅದರ ಶಕ್ತಿ ಒಂದು ಸ್ವಲ್ಪ, ಬಟ್ ಮೊದಲಿನದೇ ಶಕ್ತಿ ಇಲ್ಲ. ಹರ್ಕಿಶನ್ ಸಿಂಗ್ ಸುರ್ಜಿತ್ ಅವರಿದ್ದಾಗ, ದೇವೇಗೌಡನ ಪ್ರಧಾನಿ ಮಾಡಬೇಕು ಅಂದಾಗ ಎಡಪಕ್ಷಗಳು ನಿರ್ವಹಿಸಿದ ಪಾತ್ರ ಮತ್ತು ಆ ದಿನದ ಅವರ ಶಕ್ತಿಗೂ ಇಂದಿಗೂ ಸಂಬಂಧ ಇಲ್ಲ, ವ್ಯತ್ಯಾಸಗಳಿದೆ, ಸಂಬಂಧ ಇಲ್ಲ. ಹಾಗಾಗಿ ಅವಾಗ ಆಯಾ ಕಾಲಕ್ಕೆ ತಕ್ಕಂತೆ ಸಮಾಜ ತೀರ್ಮಾನ ಮಾಡುತ್ತೆ, ಯಾರು ಬೇಕು ಯಾರು ಬೇಡ, ಇವ್ರ ಪಕ್ಕಕ್ಕೆ ತಳ್ಳೋಣ ಒಂಚೂರು.